ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೆಲವು ದಿನಗಳ ಕೆಳಗೆ ಯಾರೋ ಸೃಷ್ಟಿ ಮಾಡಿದ್ದ ನಟ ಶಾರುಖ್ ಅವರ ಈ ಒಂದು ಎಡಿಟೆಡ್ ಚಿತ್ರವು ನೆಟ್ ಲೋಕದಲ್ಲಿ ಬಹಳ ಬೇಗ ವೈರಲ್ ಆಗಿತ್ತು. ಇದನ್ನ ತುಂಬಾ ಸಲ ಅವರ ಇನ್ಸ್ಟಾದ ಕಾಮೆಂಟ್ನಲ್ಲಿ ಜನ ಮೇಲಿಂದ ಮೇಲೆ ಕಾಮೆಂಟ್ ಹಾಕಿದ್ದಕ್ಕೆ ಅವರ ಇನ್ಸ್ಟಾ ಖಾತೆಯೇ ಕ್ರ್ಯಾಶ್ ಆಗಿತ್ತು ಕೂಡ. ತನ್ನ ಚಿತ್ರವನ್ನ ಈ ರೀತಿ ಹಾಸ್ಯಾಸ್ಪದವಾಗಿ ಎಡಿಟ್ ಮಾಡಿದವರ ವಿರುದ್ಧ ಗರಂ ಆದ ಶಾರುಖ್ ಇನ್ಮುಂದೆ ಆ ರೀತಿ ಮಾಡಿದವರಿಗೆ ಭಾರಿ ದಂಡದ ಮೊತ್ತ ಕಟ್ಟುವಂತೆ ಬೇಕಾದ ಏರ್ಪಾಡು ಮಾಡುವಲ್ಲಿ ಯಶಸ್ವಿಯಾದರು. ಅವರು ಈ ಕ್ರಮ ಕೈಗೊಂಡ ನಂತರ ಅವರ ಮೀಮ್ನ ಪ್ರಚಾರ ಸ್ವಲ್ಪ ಹಿಡಿತಕ್ಕೇನೋ ಬಂತು. ಆದರೆ ಅದರ ಬೆನ್ನಲ್ಲೇ ಇನ್ನೂ ಒಂದು ಫೋಟೋ ಅಥವಾ ವಿಡಿಯೋ ಏಕಾಏಕಿ ಯಾರೂ ಸಹ ನಿರೀಕ್ಷೆ ಮಾಡದ ರೀತಿಯಲ್ಲಿ ವೈರಲ್ ಆಯಿತು. ಅದು ಬಾಲಿವುಡ್ ನಟ ಅರ್ಜುನ್ ಕಪೂರ್ ಅವರದ್ದು. ಈ ವೈರಲ್ ಆದ ಮೀಮನ್ನ ನೀವು ಕೂಡ ನೋಡಿರ್ತೀರಿ. ವಾಸ್ತವವಾಗಿ ಅದು ಅವರ ಯಾವುದೋ ಹಳೆಯ ವಿಡಿಯೋ. 2017ರಲ್ಲಿ ಅವರ ನಟನೆಯ ಹಾಫ್ ಗರ್ಲ್ ಫ್ರೆಂಡ್ ಎನ್ನುವ ಹಿಂದಿ ಚಿತ್ರದ ಪ್ರಮೋಷನ್ ವೇಳೆ ಅವರು ಚಿತ್ರದ ತಮ್ಮ ಪಾತ್ರದ ಬಗ್ಗೆ ಹೇಳುವಾಗ ಅಲ್ಲಿದ್ದ ಯಾರೋ ಜರ್ನಲಿಸ್ಟ್ ಮಾತಿನ ಮಧ್ಯೆ ವಾವ್ ಕ್ಯಾ ಬಾತ್ ಹೈ ಎನ್ನುತ್ತಾನೆ. ಅದನ್ನ ಕೇಳಿಸಿಕೊಂಡ ಕಪೂರ್ ಹಾಗೆ ಹೇಳಿದ್ದು ನೀವಾ ಎಂದಾಗ ಮಾಧ್ಯಮದ ಆ ವ್ಯಕ್ತಿ ಹೌದೆನ್ನುತ್ತಾನೆ. ಆಗ ಅರ್ಜುನ್ ಮೈಕ್ ಹಿಡಿದುಕೊಂಡು ಅವನ ಕಡೆ ಒಂದು ಶಾರ್ಪ್ ಲುಕ್ ಕೊಡ್ತಾರೆ. ಕೆಲವು ಕ್ಷಣಗಳ ಕಾಲ ಅವರು ಅವನನ್ನೇ ದಿಟ್ಟಿಸಿ ನೋಡುವ ಈ ದೃಶ್ಯ ಅಥವಾ ಈ ಸ್ಟಿಲ್ ಚಿತ್ರವು ಈಗ ಹೊಸದಾಗಿ ವೈರಲ್ ರೂಪ ಪಡೆದಿದೆ. ಇದರ ಜೊತೆ ಶಾರುಖ್ ರ ಈ 3 ಜುಟ್ಟಿನ ನಕಲಿ ಚಿತ್ರಕ್ಕೆ ಈಗ ಅರ್ಜುನ್ ಕಪೂರ್ ಅವರ ಫೋಟೋ ಹಾಕಿ ಮತ್ತೆ ವೈರಲ್ ಮಾಡಲಾಗ್ತಾ ಇದೆ. ಅಂಗಡಿಯಲ್ಲಿ ಫೋನ್ ಪೇ ಮಾಡಿ ಆ ಹಣ ಇನ್ನೂ ಅಂಗಡಿ ಓನರ್ಗೆ ತಲುಪದಿದ್ದಾಗ ಅವರ ರಿಯಾಕ್ಷನ್ ಹೀಗಿರುತ್ತೆ. ಟ್ರಾಫಿಕ್ ಅಲ್ಲಿ 3 ಜನ ಬೈಕಲ್ಲಿ ರೈಡ್ ಮಾಡುವಾಗ ಸಿಗ್ನಲ್ ಬಳಿ ನಿಂತ ಟ್ರಾಫಿಕ್ ಪೊಲೀಸ್ನ ಲುಕ್ಕು ಅವರ ಕಡೆ ಹೇಗಿರುತ್ತೆ. ನಾವು ಮ್ಯಾನೇಜರ್ ಅನ್ನ ಸಿಕ್ ಲೀವ್ ಕೇಳಿದಾಗ ಅವರ ಲುಕ್ ಹೇಗಿರುತ್ತೆ. ಈಗ ಕೆಲಸ ಸಿಕ್ತಲ್ಲ ಇನ್ನೇನು ಮದ್ವೆಗೆ ರೆಡಿ ಆಗು ಅಂತ ಪೇರೆಂಟ್ಸ್ ಹೇಳಿದಾಗ ಮದುವೆಯಾಗದ ಅವರ ಮಕ್ಕಳ ಲುಕ್ ಹೇಗಿರುತ್ತೆ ಎಂದು ಮುಂತಾಗಿ ಅದನ್ನ ನಾನಾ ಕಾಲ್ಪನಿಕ ಸನ್ನಿವೇಶಗಳಿಗೆ ಕಂಪೇರ್ ಮಾಡಿ ಟ್ರೋಲ್ ಮಾಡಲಾಗ್ತಾ ಇರೋದು ಈಗಾಗಲೇ ನಿಮ್ಮ ಗಮನಕ್ಕೂ ಸಹ ಬಂದಿರುತ್ತೆ. ಎಷ್ಟೋ ಜನಕ್ಕೆ ಅರ್ಜುನ್ ಕಪೂರ್ ಅವರ ಹಿನ್ನೆಲೆ ಗೊತ್ತಿಲ್ಲದೆ ಇದ್ರೂ ಸಹ ಅವರು ಈಗ ಈ ಮೀಮ್ಗಳಿಂದ ಚಿರಪರಿಚಿತರಾಗಿದ್ದಾರೆ. ಅರ್ಜುನ್ ಕಪೂರ್ ಒಬ್ಬ ಬಾಲಿವುಡ್ ನಟ ಅಂತ ಹಲವರಿಗೆ ಗೊತ್ತಿರಬಹುದು. ಅವರಿಗೆ ಬಾಲಿವುಡ್ನ ಅತಿ ದೊಡ್ಡ ಫ್ಲಾಪ್ ಸ್ಟಾರ್ ಎಂಬ ಅಡ್ಡ ಹೆಸರಿದೆ. ಯಾವುದಾದ್ರೂ ವಿಡಿಯೋದಲ್ಲಿ ಇವರು ಯಾರನ್ನಾದರೂ ಗುರಾಯಿಸಿದ್ರೆ, ತಳ್ಳಿದ್ರೆ ಅಥವಾ ಅವಾಯ್ಡ್ ಮಾಡಿದ್ರೆ ಅವರಿಗಿದ್ದಿದ್ದೇ ಒಬ್ಬ ಫ್ಯಾನ್. ಅವರನ್ನ ಸಹ ಇವರು ಅವಾಯ್ಡ್ ಮಾಡಿದ್ರು ಅಂತ ಅವರನ್ನ ಟೀಕಿಸಲಾಗ್ತಿದೆ. ಬ್ರೋ ಈಸ್ ಫೇಮಸ್ ಫಾರ್ ನಾಟ್ ಬಿಕಮಿಂಗ್ ಫೇಮಸ್ ಅಂದ್ರೆ ಇವರು ಜನಪ್ರಿಯತೆಯನ್ನೇ ಪಡೆಯದ ವಿಷಯವಾಗಿ ತುಂಬಾ ಜನಪ್ರಿಯ ವ್ಯಕ್ತಿ ಎಂದು ಸಹ ಅವರನ್ನ ಕಿಂಡಲ್ ಮಾಡಲಾಗ್ತಾ ಇದೆ. ನೋ ಫ್ಯಾನ್ ನೋ ವರೀಸ್ ಎಂದು ಅವರು ಹೋದಲ್ಲಿ ಬಂದಲ್ಲೆಲ್ಲ ಹೇಳುತ್ತಾ ಅವರಿಗೆ ಯಾವುದೇ ಫ್ಯಾನ್ಸ್ ಇಲ್ಲ, ಯಾರೂ ಸಹ ಅವರನ್ನ ಗಂಭೀರವಾಗಿ ಪರಿಗಣಿಸೋದಿಲ್ಲ ಎಂದು ಆರೋಪಿಸಲಾಗುತ್ತಿದೆ. ಇಷ್ಟೆಲ್ಲ ರೀತಿಯಲ್ಲಿ ಟ್ರೋಲಿಂಗ್ ಟೀಕೆ ಅನುಭವಿಸುತ್ತಿರುವ ಈ ಅರ್ಜುನ್ ಕಪೂರ್ ಯಾರು, ಇವರ ಅಸಲಿ ಹಿನ್ನೆಲೆ ಏನು, ಇವರು ಸಹ ಬಾಲಿವುಡ್ನ ನೆಪೋ ಕಿಡ್ಡ, ಇದುವರೆಗೂ ಅವರು ಯಾವುದೇ ಹಿಟ್ ಕೊಟ್ಟಿಲ್ವಾ, ಅವರು ಫ್ಲಾಪ್ ಹೀರೋ ಅನಿಸಿಕೊಂಡಿದ್ಯಾಕೆ, ಇವರು ಹೀರೋ ಆಗುವ ಮೊದಲು ಏನು ಕೆಲಸ ಮಾಡ್ತಿದ್ರು, ಇವರ ಸುತ್ತ ಇರುವ ಕೆಲ ವಿವಾದಗಳೇನು, ಹಾಗೂ ಇವರು ಟಾಲಿವುಡ್ನ ಅತಿ ದೊಡ್ಡ ಟ್ರೋಲ್ ಮೆಟೀರಿಯಲ್ ಆಗಿದ್ದೇಕೆ ಎಂಬ ಮುಂತಾಗಿ ಇವರ ಬದುಕಿನ ಹಲವು ಸಂಗತಿಗಳ ಜೊತೆ ಅವರ ಲೈಫ್ ಕುರಿತಾಗಿ ಹೆಚ್ಚಿನವರಿಗೆ ತಿಳಿಯದ ಕೆಲ ಅಪರೂಪ ವಿಷಯಗಳ ಬಗ್ಗೆಯೂ ಸಹ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ ಪ್ರಯತ್ನ ಮಾಡೋಣ ಬನ್ನಿ. ನಟ ಅರ್ಜುನ್ ಕಪೂರ್ ಬಾಲಿವುಡ್ನ ಖ್ಯಾತ ನಿರ್ಮಾಪಕರಾಗಿದ್ದ ಬೋನಿ ಕಪೂರ್ ಅವರ ಮಗ. ಇವರ ತಾಯಿ ಮೋನಾ ಶೌರಿ ಕಪೂರ್. ಇವರು ಸಹ ಟಿವಿ ಹಾಗೂ ಸಿನಿಮಾ ನಿರ್ಮಾಪಕಿಯಾಗಿದ್ದವರು. ಅರ್ಜುನ್ ಅವರ ತಾತ ಅಂದ್ರೆ ಅವರ ತಂದೆಯಾಗಿದ್ದ ಸುರೀಂದರ್ ಕಪೂರ್ ಸಹ ಖ್ಯಾತ ಸಿನಿಮಾ ನಿರ್ಮಾಪಕರಾಗಿದ್ರು. ಬೋನಿ ಕಪೂರ್ ಅವರ ಮಕ್ಕಳಾದ ಜಾನ್ವಿ, ಖುಷಿ ಮೊದಲಾದ 4 ಮಕ್ಕಳಲ್ಲಿ ಅರ್ಜುನ್ ಕಪೂರ್ ಸಹ ಒಬ್ಬರು. ಅರ್ಜುನ್ ಕಪೂರ್ ಅವರು 1985ರ ಜೂನ್ 26ರಂದು ಮುಂಬೈನಲ್ಲಿ ಜನಿಸಿದ್ರು. ತಂದೆ ನಿರ್ಮಾಪಕರು ಹಾಗೂ ತಾಯಿ ನಿರ್ಮಾಣದ ಜೊತೆ ಉದ್ಯಮಿ ಸಹ ಆಗಿದ್ದರಿಂದ ಅರ್ಜುನ್ ಹುಟ್ಟುತ್ತಲೇ ತಾವು ಸ್ಥಿತಿವಂತ ಮನೆಯಲ್ಲಿ ಜನಿಸಿದ ರಿಚ್ ಹುಡುಗ. ಬಾಲಿವುಡ್ನಲ್ಲಿ ಈ ಕಪೂರ್ಗಳ ಹವಾ ಹಾಗೂ ಪ್ರಾಮುಖ್ಯತೆ ಹೇಗಿದೆ ಎಂದು ನಿಮಗೂ ಸಹ ಗೊತ್ತಿದೆ. ಅವರು ಸಿನಿಮಾದ ಹಲವು ವಿಭಾಗಗಳಲ್ಲಿ ಪಳಗಿರ್ತಾರೆ. ಅರ್ಜುನ್ ಕಪೂರ್ ನಟರ ಮಗನಲ್ಲವಾದರೂ ನಟರಾದ ಅನಿಲ್ ಕಪೂರ್, ಸಂಜಯ್ ಕಪೂರ್ ಮೊದಲಾದವರಿಗೆ ಇವರು ಅತಿ ಹತ್ತಿರದ ಸಂಬಂಧಿ. ಸೋನಮ್ ಕಪೂರ್ ಅವರ ಮೊದಲ ಕಜಿನ್ ಇವರು. 11ನೇ ವಯಸ್ಸಿನಲ್ಲಿ ಇವರು ತಮ್ಮ ತಾಯಿಯಿಂದ ದೂರವಾದ್ರು. ಅಂದರೆ ಆಗ ಇವರ ತಂದೆ ಬೋನಿ ಕಪೂರ್ ಹಾಗೂ ತಾಯಿ ಮೋನಾ ಕಪೂರ್ ಇಬ್ಬರಿಗೂ ಸಹ ವಿಚ್ಛೇದನವಾಗಿತ್ತು.
ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯಿಂದ ದೂರವಾಗಿ ಬದುಕಬೇಕಾದ ಸ್ಥಿತಿ ಅರ್ಜುನ್ರವರದಾಗಿತ್ತು. ಇದು ತನಗೆ ತುಂಬಾ ಕಷ್ಟ ಎನಿಸಿದ್ರು ಸಹ ಎಷ್ಟು ದಿನ ಅಂತ ಈ ಬಗ್ಗೆ ನಾನು ದೂರುತ್ತಾ ಇರ್ಲಿ, ಇಲ್ಲಿ ವಾಸ್ತವವನ್ನ ಅರ್ಥ ಮಾಡಿಕೊಂಡು ಅದನ್ನ ಒಪ್ಕೊಂಡೆ ಹೆಜ್ಜೆ ಹಾಕ್ಬೇಕಲ್ವಾ. ಹೀಗಾಗಿ ನಾನು ಆಗಿನಿಂದಲೇ ಅಂತಹ ಒಂದು ಅಸಹಜ ಬಾಲ್ಯಕ್ಕೆ ಒಗ್ಗಿ ಹೋದೆ ಎಂದು ಅವರೊಮ್ಮೆ ಹೇಳಿದ್ದರು. ತಾಯಿ ದೂರವಾದ ನಂತರ ಮತ್ತೆ ಯಾವತ್ತೂ ಸಹ ಅರ್ಜುನ್ ತನ್ನ ತಾಯಿಯ ಜೊತೆ ಸೇರಲು, ಬೆರೆಯಲು ಅಥವಾ ಸಮಯ ಕಳೆಯಲು ಅವರಿಗೆ ಅವಕಾಶವೇ ಸಿಗ್ಲಿಲ್ವಂತೆ. ತಂದೆ ಹಾಗೂ ತಾಯಿ ಈ ಇಬ್ಬರ ವಾತ್ಸಲ್ಯದ ನಡುವೆ ಬೆಳೆಯುವ ಚಾನ್ಸ್ ಅವರಿಗೆ ಸಿಗ್ಲಿಲ್ಲ. 2012ರಲ್ಲಿ ಅವರ ನಿಜವಾದ ತಾಯಿ ಅಸುನೀಗಿದ್ರು. ಇನ್ನು 2018ರಲ್ಲಿ ಬೋನಿ ಕಪೂರ್ ಅವರ ಎರಡನೇ ಪತ್ನಿಯಾಗಿದ್ದ ನಟಿ ಶ್ರೀದೇವಿ ಅವರು ಸಹ ನಿಗೂಢ ಕಾರಣ ಹಾಗೂ ಸನ್ನಿವೇಶಗಳ ಅಡಿಯಲ್ಲಿ ಅವರು ಸಹ ಕಣ್ಮರೆಯಾದರು. ಅರ್ಜುನ್ ತಮ್ಮ ನಿಜವಾದ ಹಾಗೂ ಮಲತಾಯಿ ಈ ಇಬ್ಬರ ಜೊತೆಯೂ ಸಹ ಆಪ್ತವಾದ ಒಡನಾಟದಲ್ಲಿದ್ದವರಲ್ಲ. ಆದರೆ ಅವರ ಸಂಬಂಧವು ಅವರ ಸೋದರಿಯರಾದ ಜಾಹ್ನವಿ ಹಾಗೂ ಖುಷಿ ಕಪೂರ್ ಅವರ ಜೊತೆ ಚೆನ್ನಾಗಿತ್ತು. ತಾಯಿ, ಗೆಳತಿ ಹಾಗೂ ಸೋದರಿಯರ ಸ್ಥಾನವನ್ನ ಅರ್ಜುನ್ ಅವರ ಬಾಳಲ್ಲಿ ತಕ್ಕ ಮಟ್ಟಿಗೆ ಅವರ ಈ ಸಹೋದರಿಯರು ತುಂಬಿದ್ದರೆನ್ನಬಹುದು. ಅರ್ಜುನ್ ಅವರು ಮುಂಬೈನ ಆರ್ಯ ವಿದ್ಯಾಮಂದಿರದಲ್ಲಿ ತಮ್ಮ ಹೈಸ್ಕೂಲ್ ಶಿಕ್ಷಣ ಮುಗಿಸಿದ್ರು. 11ನೇ ಗ್ರೇಡ್ನವರೆಗೂ ಇಲ್ಲಿ ಓದಿದ ಅವರಿಗೆ ಆಗ ಕಾರಣಾಂತರಗಳಿಂದ ಆ ತರಗತಿಯನ್ನ ಪಾಸ್ ಮಾಡಿಕೊಳ್ಳೋದಕ್ಕಾಗದೆ ಅವರು 12ನೇ ಗ್ರೇಡ್ಗೆ ಹೋಗಲು ಸಾಧ್ಯವೇ ಆಗಲಿಲ್ಲ. ಇದರ ನಂತರ ಮುಂದೆ ಓದಲು ಇಷ್ಟಪಡದ ಅರ್ಜುನ್ ತಮ್ಮ ಸ್ಟಡೀಸ್ ಡಿಸ್ಕಂಟಿನ್ಯೂ ಮಾಡ್ತಾರೆ. ಸ್ವಭಾವತಃ ಹೆಚ್ಚು ಮಾತನಾಡದ ಹಾಗೂ ತುಸು ಸಂಕೋಚ ಸ್ವಭಾವದ ಅರ್ಜುನ್ ಅವರಿಗೆ ಮೊದಲಿನಿಂದಲೂ ಹೆಚ್ಚು ಗೆಳೆಯರಾಗಲಿ ಸ್ನೇಹಿತರ ವರ್ಗವಾಗಲಿ ಇರಲಿಲ್ಲ. ಅನೇಕರಿಗೆ ಇವರೊಬ್ಬ ಹೀರೋ ಅಂತಷ್ಟೇ ಗೊತ್ತು. ಆದರೆ ಅವರು ನಟನೆಗೆ ಬರುವ ಬಹಳ ಮೊದಲೇ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದರು. 2003ರಲ್ಲಿ ಬಂದಿದ್ದ ನಿಖಿಲ್ ಅದ್ವಾನಿಯವರ ಕಲ್ ಹೋ ನಾ ಹೋ ಚಿತ್ರಕ್ಕೆ ಅವರು ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದರು. ಮುಂದೆ ನೋ ಎಂಟ್ರಿ, ಸಲಾಂ ಇ ಇಶ್ಕ್, ವಾಂಟೆಡ್ ಸಿನಿಮಾಗಳಿಗೆ ಇವರು ಸಹ ನಿರ್ಮಾಪಕರಾಗಿ ದುಡಿದ್ರು. 2011ರಲ್ಲಿ ಇವರು ಯಶ್ ರಾಜ್ ಅವರ ಬ್ಯಾನರ್ನ 3 ಚಿತ್ರಗಳಿಗೆ ಒಪ್ಪಿ ಆಯ್ಕೆಯಾಗ್ತಾರೆ. ಅದರಲ್ಲಿ ವೈರಸ್ ದಿವಾನ್ ಎನ್ನುವ ಚಿತ್ರ 2012ಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದು 2011ರಲ್ಲೇ ಅರ್ಧಕ್ಕೆ ನಿಂತು ಹೋಯಿತು. 2012ರಲ್ಲಿ ಬಂದ ಇಶಾಕ್ ಜಾದೆ ಚಿತ್ರವೇ ಇವರ ನಟನೆಯ ಮೊದಲ ಚಿತ್ರ. ಇದರಲ್ಲಿ ನಟಿ ಪರಿಣಿತಿ ಚೋಪ್ರಾ ಇವರ ಜೊತೆ ನಾಯಕಿಯಾಗಿ ನಟಿಸಿದ್ದರು. ನೆಕ್ಸ್ಟ್ ತೆರೆ ಕಂಡ ಇವರ ನಟನೆಯ ಬಾರಾಬಂಕಿ ಚಿತ್ರವು ರಿಲೀಸ್ನ ನಂತರ 46 ಕೋಟಿಗೂ ಹೆಚ್ಚು ಗಳಿಕೆ ಮಾಡಿ ಆ ವರ್ಷದ ಬಾಲಿವುಡ್ನ ಸೂಪರ್ ಹಿಟ್ ಚಿತ್ರ ಎನಿಸಿಕೊಳ್ತು. 2013ರಲ್ಲಿ ಬಂದ ಇವರ ನಟನೆಯ ಔರಂಗಜೇಬ್ ಚಿತ್ರವು ಸಾಧಾರಣ ಯಶಸ್ಸು ಕಂಡಿತು. ಜಾಕಿ ಶ್ರಾಫ್, ರಿಷಿ ಕಪೂರ್, ಅಮೃತಾ ಸಿಂಗ್ ಹಾಗೂ ಪೃಥ್ವಿ ಸುಕುಮಾರನ್ ಮೊದಲಾದ ಬಹು ತಾರಾವರ್ಗ ಇದ್ದ ಈ ಚಿತ್ರದಲ್ಲಿ ನಟ ಅರ್ಜುನ್ ಕಪೂರ್ ಅವರ ಅಭಿನಯ ಅನೇಕ ಕಡೆ ಮೆಚ್ಚುಗೆ ಪಡೆದು ಇವರು ಈ ಜಮಾನದ ಹೊಸ ಯುವ ನಾಯಕ ಎಂಬ ಟೈಟಲ್ ಅವರಿಗೆ ಹಲವು ವಿಮರ್ಶೆಗಳ ಮೂಲಕ ಸಿಗುತ್ತದೆ. ಇನ್ನು ಯಶ್ ರಾಜ್ ಬ್ಯಾನರ್ನಲ್ಲಿ ಬಂದ ಅವರ ಸತತ 3ನೇ ಚಿತ್ರವೆಂದರೆ ಅದು ಗುಂಡೆ. 2014ರಲ್ಲಿ ತೆರೆಕಂಡ ಈ ಆಕ್ಷನ್ ಥ್ರಿಲ್ಲರ್ ಚಿತ್ರ ಕಮರ್ಷಿಯಲ್ ಸಕ್ಸಸ್ಫುಲ್ ಚಿತ್ರ ಮಾತ್ರವಲ್ಲದೆ ಆ ವರ್ಷ 100 ಕೋಟಿ ಕ್ಲಬ್ ಸೇರಿದ ಚಿತ್ರಗಳಲ್ಲಿ ಇದು ಸಹ ಒಂದು. ಆ ವರ್ಷ ಬಂದ ಅವರ ಕೊನೆಯ ಚಿತ್ರ ಫೈಂಡಿಂಗ್ ಫನ್ನಿ. ಇದರಲ್ಲಿ ನಟಿ ದೀಪಿಕಾ ಪಡುಕೋಣೆ, ನಾಸಿರುದ್ದೀನ್ ಶಾ ಮೊದಲಾದವರ ಜೊತೆ ಅರ್ಜುನ್ ನಟಿಸಿದ್ದರು. ಇದು ಇಂಡಿಯನ್ ಇಂಗ್ಲಿಷ್ ಫಿಲ್ಮ್. 2016ರಲ್ಲಿ ಬಂದ ಅವರ ನಟನೆಯ ಕೀ ಅಂಡ್ ಕಾ ಚಿತ್ರವು 100 ಕೋಟಿ ಕ್ಲಬ್ ಸೇರಿ ಆ ವರ್ಷದ ಅತಿ ಯಶಸ್ವಿ ಚಿತ್ರ ಎಂಬ ಹೆಗ್ಗಳಿಕೆ ಪಡೆಯಿತು. ತದನಂತರ ತೆರೆಕಂಡ ಅವರ ಕುತ್ತೆ, ದಿ ಲೇಡಿ ಕಿಲ್ಲರ್, ಏಕ್ ವಿಲನ್, ರಿಟರ್ನ್ಸ್ ಇವು ಅವರ ಕರಿಯರ್ನ ಇತರೆ ಯಶಸ್ವಿ ಚಿತ್ರಗಳು. ಇದೆಲ್ಲ ಅವರ ಸಿನಿ ಜರ್ನಿಯ ಕಥೆಯಾದರೆ ವೈಯಕ್ತಿಕವಾಗಿ ಅರ್ಜುನ್ ಕಪೂರ್ ತಮ್ಮ ಬದುಕಲ್ಲಿ ತುಂಬಾ ರಿಸ್ಕ್ ಎದುರಿಸಿದ ವ್ಯಕ್ತಿ. ಅವರ ಕೊನೆಯ ಟೀನೇಜ್ ಅಥವಾ ಅವರ 20ರ ಆಸುಪಾಸಿನಲ್ಲಿ ಒಬೆಸಿಟಿ ಸಮಸ್ಯೆ ಎದುರಿಸಿದ್ದ ಅರ್ಜುನ್ ಅವರ ದೇಹದ ತೂಕ 140 kg ದಾಟಿತ್ತು. 2012ರ ತಮ್ಮ ಇಶಾಕ್ ಜಾದೆ ಚಿತ್ರಕ್ಕಾಗಿ ಇವರು ಸುಮಾರು 40 kgಯಷ್ಟು ತೂಕ ಇಳಿಸಿಕೊಂಡಿದ್ದರು. ಇವತ್ತು ಇಷ್ಟೆಲ್ಲ ರೀತಿಯಲ್ಲಿ ಟ್ರೋಲ್ಗೆ ಒಳಗಾಗ್ತಾ ಇರುವ ಅರ್ಜುನ್ ಕಪೂರ್ ಅವರು ಮೊದಲಿನಿಂದಲೂ ಒಬ್ಬ ಇಂಟರ್ವರ್ಟ್ ನೇಚರ್ ಇರುವವರು. ಶಾಲಾ ದಿನಗಳಿಂದಲೂ ಸಹ ಅವರಲ್ಲಿ ಇಂತಹ ಒಂದು ಕಾಂಪ್ಲೆಕ್ಸ್ ನೇಚರ್ ಇತ್ತು. ಒಂದು ಸೈಕಲಾಜಿಕಲ್ ಸರ್ವೆ ವರದಿಯ ಪ್ರಕಾರ ತಮ್ಮ ದೇಶದಲ್ಲಿರುವ ಪ್ರತಿ 5 ಜನರಲ್ಲಿ ಕನಿಷ್ಠ 2 ಇಂಟ್ರವರ್ಟ್ಸ್ ಇರ್ತಾರಂತೆ. ಅಂದರೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 30% ನಮ್ಮಲ್ಲಿ ಇಂಥವರು ಸಿಗ್ತಾರೆ. ಅರ್ಜುನ್ ಕಪೂರ್ ಸಹ ಅಂತಹ ವರ್ಗಕ್ಕೆ ಬರುವ ವ್ಯಕ್ತಿ. ಇದು ಯಾವ ರೀತಿ ಶಾಲಾ ದಿನಗಳಲ್ಲಿ ಅವರಿಗೆ ಇತರರ ಜೊತೆ ಮಾತನಾಡಲು, ಸ್ನೇಹ ಮಾಡಲು ಸಮಸ್ಯೆಯಾಗಿತ್ತು ಅನ್ನುವ ಬಗ್ಗೆ ಆಗಾಗ ಅವರು ಹೇಳಿಕೊಂಡಿರೋದುಂಟು. ಸಿರಿವಂತ ಕುಟುಂಬದಲ್ಲಿ ಜನಿಸಿದ ಅರ್ಜುನ್ ಕಪೂರ್ ಅವರಿಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುತ್ತದೆಯಾದರೂ ಅವರ ಬಾಲ್ಯದ ಜೀವನ ಇತರರ ಹಾಗೆ ಸಂತಸದಿಂದ ಕೂಡಿರಲಿಲ್ಲ.
ಎಲ್ಲ ಇದ್ದು ಸಹ ಅನಾಥ ಪ್ರಜ್ಞೆಯಲ್ಲಿ ಅವರು ಕಾಲ ನೂಕಬೇಕಾಗಿ ಬಂದಾಗ ಅವರಿಗೆ ನೈತಿಕವಾಗಿ ಬಲ ತುಂಬಿದ್ದು ಅವರ ಸೋದರಿಯರಾದ ಜಾಹ್ನವಿ, ಅನ್ಶುಲಾ ಹಾಗೂ ಖುಷಿ. ಈ ಮೂವರ ಸಾಂಗತ್ಯ ತನಗೆ ಸಿಗದೆ ಹೋಗಿದ್ದರೆ ನನ್ನ ಲೈಫ್ ಇನ್ನಷ್ಟು ಖಾಲಿ ಆಗಿರ್ತಾ ಇತ್ತು ಎಂದು ಅವರೇ ಕೆಲವು ಕಡೆ ಹೇಳಿದ್ದಾರೆ. ನಟನೆಯ ಹೊರತಾಗಿ ಅವರು ಸಹಾಯಕ ನಿರ್ದೇಶಕರಾಗಿ ಹಾಗೂ ಸಹ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ. ತಮ್ಮದೇ ಚಿತ್ರವಾಗಿದ್ದ ಕಾ ಅಂಡ್ ಕೀಗೆ ಅವರು ನಿರ್ಮಾಣದ ಪಾಲು ಹೊಂದಿದ್ದರು. ಇನ್ನು ಅವರು ಫುಟ್ಬಾಲ್ ಕ್ರೀಡೆಯ ಅತಿದೊಡ್ಡ ಅಭಿಮಾನಿ. ಚೆಲ್ಸಾ ಎಫ್ಸಿಯ ಪಂದ್ಯಗಳ ರಾಯಭಾರಿಯಾಗಿರುವ ಅವರು ಹಲವಾರು ವೇಳೆ ಅದರ ಸೆಲೆಬ್ರಿಟಿ ಚಾರಿಟಿ ಪಂದ್ಯಗಳನ್ನ ಪ್ರಮೋಟ್ ಮಾಡುತ್ತಾ ಬಂದಿದ್ದಾರೆ ಹಾಗೂ ಸ್ವತಃ ಪಂದ್ಯಗಳಲ್ಲಿ ತಾವೇ ಆಡಿದ್ದಾರೆ ಕೂಡ. ಅರ್ಜುನ್ ಕಪೂರ್ ಅವರ ವೈಯಕ್ತಿಕ ಬದುಕು ಹಾಗೂ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಹಲವಾರು ಸಲ ಟ್ರೋಲ್ಗೆ ಒಳಗಾಗುತ್ತೆ. ಅವರ ಸೋಷಿಯಲ್ ಮೀಡಿಯಾದ ಖಾತೆಯಲ್ಲೂ ಸಹ ಅನೇಕರು ಅವರಿಗೆ ಅವಮಾನಿಸುವಂತಹ ಹಾಗೂ ಕಾಲೆಳೆಯುವಂತಹ ಸಾಕಷ್ಟು ಚೀಪ್ ಮಟ್ಟದ ಮೆಸೇಜ್ ಕಳಿಸ್ತಾರೆ. ಈ ರೀತಿ ಸೆಲೆಬ್ರಿಟಿಗಳಿಗೆ ಅವಮಾನಿಸುವುದೇ ಹಲವರ ಚಟವಾಗಿದೆ. ಇದೇನು ದೊಡ್ಡ ಸಾಧನೆ ಎನ್ನುವ ಹಾಗೆ ಹಲವರು ಭಾವಿಸಿರಬಹುದು. ಆದರೆ ಅದು ಆ ರೀತಿ ಇತರರನ್ನ ಅವಮಾನಿಸಲು ಪ್ರಯತ್ನಿಸುವವರ ಸಣ್ಣತನ ತೋರಿಸುತ್ತದೆಯೇ ವಿನಃ ಬೇರೇನನ್ನೂ ಅಲ್ಲ. ಬಹುಶಃ ಬಾಲಿವುಡ್ನಲ್ಲಿ ಅರ್ಜುನ್ ಕಪೂರ್ ಅವರಷ್ಟು ಕೆಳಮಟ್ಟದ ಟೀಕೆಗಳನ್ನು ಎದುರಿಸಿದ ಇನ್ನೊಬ್ಬ ಕಲಾವಿದ ಇಲ್ಲ ಅನ್ಸುತ್ತೆ. ಆದರೆ ಅರ್ಜುನ್ ಕಪೂರ್ ಆ ಯಾವುದಕ್ಕೂ ಸಹ ತಲೆ ಕೆಡಿಸಿಕೊಳ್ಳದ ವ್ಯಕ್ತಿ. ಯಾವುದೇ ತರಹ ಜಂಬ ತೋರಿಸದ ಅವರು ಅವರೆಡೆಗೆ ಕೇಳಿಬರುವ ಎಲ್ಲ ಟೀಕೆ ಟಿಪ್ಪಣಿಗಳಿಗೂ ಸಮಯೋಚಿತವಾದ ಹಾಗೂ ಪ್ರಬುದ್ಧವಾದ ರೀತಿಯಲ್ಲೇ ಉತ್ತರ ಕೊಡ್ತಾರೆ. ನೀವು 12ನೇ ತರಗತಿ ಫೇಲ್ ಆದವರೆಂದು ಯಾರಾದರೂ ಹೇಳಿದಾಗ ಹಾಗೆ ಹೇಳಿದ ಪ್ರತಿ ಸಲವೂ ನಿಮಗೆ $1 ಹಣ ಸಿಗುವ ಹಾಗಿದ್ದರೆ ಇಷ್ಟೊತ್ತಿಗೆ ನೀವು ಬಿಲಿಯನೇರ್ ಆಗ್ತಿದ್ರಿ ಅಲ್ವಾ ಎಂದು ಯಾರೋ ಅವರನ್ನ ಅವಮಾನಿಸುವಂತೆ ಕೇಳಿದಾಗ ಅದಕ್ಕೆ ಅರ್ಜುನ್ ಕಪೂರ್, ನಿಜ, ನಾನು 12ನೇ ತರಗತಿ ಓದಿಲ್ಲ, ಅದನ್ನ ಓದದೆಯೇ ನಾನು ಇಲ್ಲಿವರೆಗಾದರೂ ಬಂದಿರುವೆ, ನೀವು ಸಹ ಏನಾದರೂ ಅಚೀವ್ ಮಾಡಿ ನನಗಿಂತ ಮೇಲೆ ಬನ್ನಿ ಎಂದು ಸೌಜನ್ಯವಾಗಿಯೇ ಉತ್ತರಿಸಿದ್ದರು. ನಿಮ್ ಜೊತೆ ಸೆಲ್ಫಿ ತೆಗೆದುಕೊಳ್ಳಬೇಕು ಅನ್ನುವ ಆಸೆ ಇದೆ, ಆದರೆ ನೀವು ನೋಡಲು ಚೆನ್ನಾಗಿಲ್ಲ, ಕೆಟ್ಟದಾಗಿದ್ದೀರಿ, ಆದ್ದರಿಂದ ನಾನು ಸುಮ್ಮನೆ ಇದ್ದೀನಿ ಎಂದು ಯಾರೋ ಅಭಿಮಾನಿಯೊಬ್ಬರು ಹೇಳಿದಾಗ, ಹೌದಾ, ಪರವಾಗಿಲ್ಲ, ನಾನು ಕೆಟ್ಟದಾಗಿದ್ರೆ ಏನಂತೆ, ನೀವು ತುಂಬಾ ಅಂದವಾಗಿದ್ದೀರಲ್ಲ, ಆದ್ದರಿಂದ ಆ ಫೋಟೋ ನಿಮ್ಮಿಂದಲಾದರೂ ನನ್ನ ವಿರೂಪವನ್ನ ಮರೆಮಾಚಿ ಸುಂದರವಾಗಿಯೇ ಕಾಣಬಹುದು. ಅಕಸ್ಮಾತ್ ಹಾಗೆ ಕಾಣದೆ ಹೋದರೆ ನೀವು ನನ್ನ ಫೋಟೋಗೆ ಫೋಟೋಶಾಪ್ ಎಫೆಕ್ಟ್ ಕೊಟ್ಟು ಪರಿಹಾರ ಕಂಡುಕೊಳ್ಳಬಹುದು ಎಂದು ನಗುತ್ತಲೇ ಹೇಳಿದ್ದರು. 2014ರಲ್ಲಿ ಒಂದು ಖಾಸಗಿ ಏಜೆನ್ಸಿಯು AIB ಎನ್ನುವ ಒಂದು ತರ್ಲೆ ಶೋವನ್ನ ಹೋಸ್ಟ್ ಮಾಡಿತ್ತು. ಅದನ್ನ ನಟ ಅರ್ಜುನ್ ಕಪೂರ್ ಹಾಗೂ ರಣವೀರ್ ಸಿಂಗ್ ನಡೆಸಿಕೊಟ್ಟಿದ್ದರು ಹಾಗೂ ಇದರ ನಿರೂಪಣೆಯ ಜವಾಬ್ದಾರಿ ಕರಣ್ ಜೋಹರ್ ಅವರದ್ದಾಗಿತ್ತು. ಇದರಲ್ಲಿ ಹಲವು ಬಾಲಿವುಡ್ ನಟ ನಟಿಯರು ಹಾಗೂ ಇತರೆ ಸೆಲೆಬ್ರಿಟಿಗಳ ಅವಹೇಳನದ ಜೊತೆ ಕೆಲ ಧಾರ್ಮಿಕ ವಿಷಯಗಳನ್ನ ಸಹ ಟೀಕಿಸಲಾಗಿತ್ತು. 2015ರಲ್ಲಿ ಈ ಕಾರ್ಯಕ್ರಮದ ಅತಿರೇಕತೆಯಿಂದಾಗಿ ಅದನ್ನ ವಾಹಿನಿಯಿಂದಲೇ ತೆಗೆದು ಹಾಕಲಾಯಿತು. ಅದರ ಭಾಗವಾಗಿದ್ದ ನಟ ಅರ್ಜುನ್ ಕಪೂರ್, ರಣವೀರ್ ಸಿಂಗ್ ಮೊದಲಾದವರು ಭಾರಿ ಟೀಕೆ ಎದುರಿಸಬೇಕಾಯಿತು. ಈ ಶೋ ಮೇಲೆ FIR ಕೂಡ ದಾಖಲಾಗಿದ್ದು ಅರ್ಜುನ್ ಕಪೂರ್ ಅವರ ಬದುಕಿನ ವಿವಾದಗಳಲ್ಲಿ ಇದು ಮುಖ್ಯವಾದದ್ದು. ಇನ್ನು ಅರ್ಜುನ್ ಕಪೂರ್ ತಾವು ನಟನೆ ಶುರು ಮಾಡುವ ಮೊದಲೇ ನಟ ಸಲ್ಮಾನ್ ಖಾನ್ ಅವರ ಸೋದರಿ ಅರ್ಪಿತಾ ಖಾನ್ ಜೊತೆ ಅಫೇರ್ ಇರಿಸಿಕೊಂಡಿದ್ದರು. ಕೆಲ ಕಾಲ ಈ ಇಬ್ಬರ ನಡುವೆ ರಹಸ್ಯವಾದ ಭೇಟಿ ಹಾಗೂ ಡೇಟಿಂಗ್ ನಡೆಯಿತು. ಆ ಬಳಿಕ ಕಾರಣಾಂತರಗಳಿಂದ ಅವರು ದೂರವಾದರು. ಮುಂದೆ ಅವರು ನಟಿ ಸೋನಾಕ್ಷಿ ಸಿನ್ಹಾ ಅವರ ಜೊತೆಯೂ ಸಹ ಸುಮಾರು 1 ವರ್ಷ ರಿಲೇಶನ್ಶಿಪ್ನಲ್ಲಿದ್ರು ಹಾಗೂ ಇದು ಸಹ ರಹಸ್ಯ ಕಾರಣಗಳ ಅಡಿ ಮುರಿದು ಬೀಳುತ್ತೆ. 2016ರಲ್ಲಿ ಇವರ ಹಾಗೂ ನಟಿ ಮಲೈಕಾ ಅರೋರಾ ಇವರಿಬ್ಬರ ಆಪ್ತತೆ ಶುರುವಾಯಿತು. ಮುಂದಿನ 8 ವರ್ಷಗಳ ಕಾಲ ಇವರ ಸಂಬಂಧ ಮುಂದುವರೆದು ಕೊನೆಗೆ 2024ರಲ್ಲಿ ಅವರ ನಡುವೆ ಬ್ರೇಕಪ್ ಆಗುತ್ತೆ. ಮಲೈಕಾ ಅರ್ಜುನ್ಗಿಂತ ಸುಮಾರು 13 ವರ್ಷಗಳಷ್ಟು ದೊಡ್ಡವರು. ಹೆಚ್ಚು ಕಮ್ಮಿ ತಮ್ಮ ಮಗನ ವಯಸ್ಸಿನ ವ್ಯಕ್ತಿ ಜೊತೆ ಮಲೈಕಾ ರಿಲೇಶನ್ಶಿಪ್ನಲ್ಲಿದ್ದಾರೆ ಅಂತ ಮುಂತಾಗಿ ಇವರ ಅಫೇರ್ ಸಾಕಷ್ಟು ಟೀಕೆಗೂ ಸಹ ಒಳಗಾಗಿತ್ತು. ಅರ್ಜುನ್ ಕಪೂರ್ ಈಗಲೂ ಸಹ ಸಿನಿಮಾಗಳಲ್ಲಿ ಸಕ್ರಿಯರಾಗಿರುವ ನಟ. ಇವರು ಬಾಲಿವುಡ್ನ ಫ್ಲಾಪ್ ಹೀರೋ, ಇವರಿಗೆ ಯಾರೂ ಸಹ ಫ್ಯಾನ್ಸ್ ಇಲ್ಲ ಎಂದು ಮುಂತಾಗಿ ಅವರನ್ನ ಟೀಕೆ ಮಾಡಲಾಗುತ್ತೆ. ಆದರೆ ಅದಕ್ಕೆ ಅರ್ಜುನ್ ಯಾವತ್ತೂ ಸಹ ಕೇರ್ ಮಾಡಿದವರಲ್ಲ. ಬದುಕನ್ನ ಅದು ಇದ್ದ ಹಾಗೆಯೇ ಸ್ವೀಕರಿಸಿ ಅದರ ಎಲ್ಲ ಅಡ್ಡಿ ಆತಂಕಗಳನ್ನ ಸಮಾನವಾಗಿ ಸ್ವಾಗತಿಸುವ ದೊಡ್ಡ ಗುಣ ಅವರಿಗಿದೆ. ಸಿನಿಮಾದ ನಟನೆ ಎಂದರೆ ಅಲ್ಲಿ ಸೋಲು ಗೆಲುವು, ಯಶಸ್ಸು, ವೈಫಲ್ಯ ಇದೆಲ್ಲ ಇದ್ದದ್ದೇ. ಅವರ ಚಿತ್ರ ಓಡ್ತಿಲ್ಲ ಅಂದ್ರೆ ಅದರ ಅರ್ಥ ಅವರು ಸಮರ್ಥರಲ್ಲ ಅಂತ. ಸಿನಿಮಾ ಗೆಲ್ಲಲು ಹೀರೋ ಮಾತ್ರವಲ್ಲದೆ ಅದರ ಡೈರೆಕ್ಟರ್, ಸ್ಟೋರಿ ಹಾಗೂ ಇತರೆ ಕಾರಣಗಳು ಹೇಗೆ ಮುಖ್ಯವೋ ಅದೇ ತರಹ ಅದು ಸೋಲಲು ಸಹ ಬೇರೆ ಬೇರೆ ಕಾರಣಗಳಿರುತ್ತೆ. ಸಿನಿಮಾದ ಸೋಲಿಗೆ ಕೇವಲ ಅದರ ಹೀರೋ ಮಾತ್ರ ಕಾರಣ ಅನ್ನೋದು ತಪ್ಪು. ನೆಗೆಟಿವ್ ಸಂದರ್ಭದಲ್ಲೂ ಸಹ ಪಾಸಿಟಿವ್ ಮೈಂಡ್ ಸೆಟ್ ಹೊಂದಿದ್ದರೆ ನೀವು ಗೆಲ್ಲುತ್ತೀರಿ, ಅದಕ್ಕೆ ಅನುಭವಿಕರು ಹೇಳ್ತಾರೆ. ಈ ಮಾತು ಅರ್ಜುನ್ ಕಪೂರ್ ಅವರಿಗೆ ನಿಜವಾಗಿಯೂ ಅನ್ವಯಿಸುತ್ತದೆ.
ನೆಗೆಟಿವ್ ಟೀಕೆ ಟಿಪ್ಪಣಿಗಳನ್ನ ನಗು ಮುಖದಲ್ಲೇ ಸ್ವೀಕರಿಸುವ ಗುಣ ಇರುವ ಅವರು ಲೈಫ್ನಲ್ಲಿ ಖಂಡಿತ ಗೆದ್ದೇ ಗೆಲ್ತಾರೆ. ಅರ್ಜುನ್ ಕಪೂರ್ ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಗಲಿ ಹಾಗೂ ಹೆಚ್ಚಿನ ಯಶಸ್ಸು ಸಿಗಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.